ಎಸ್ಎಸ್ಎಲ್ಸಿ ಫಲಿತಾಂಶ ಸುಧಾರಣೆಗೆ ಕಾರ್ಯಾಗಾರ ಶೈಕ್ಷಣಿಕ ಸಮಾವೇಶ. ಕರ್ನಾಟಕ ರಾಜ್ಯ ಮಾಧ್ಯಮಿಕ ಶಾಲಾ ನೌಕರರ ಸಂಘ, ರಾಜ್ಯ ಘಟಕ, ಗದಗ ಜಿಲ್ಲಾ ಘಟಕ ಹಾಗೂ ಉಪನಿರ್ದೇಶಕರು, ಶಾಲಾ ಶಿಕ್ಷಣ ಇಲಾಖೆ, ಗದಗ ಇವರ ಸಂಯುಕ್ತ ಆಶ್ರಯದಲ್ಲಿ ಎಸ್ಎಸ್ಎಲ್ಸಿ ಶೇಕಡಾ 100% ಫಲಿತಾಂಶ ಪಡೆದ ಶಾಲಾ ಮುಖ್ಯಸ್ಥರಿಗೆ ಗೌರವ ಹಾಗೂ ಜಿಲ್ಲಾ ಎಸ್ಎಸ್ಎಲ್ಸಿ ಫಲಿತಾಂಶ ಸುಧಾರಣೆ ಕುರಿತು ಕಾರ್ಯಾಗಾರ ಹಾಗೂ ಶೈಕ್ಷಣಿಕ ಸಮಾವೇಶ 2026 ಮಾರ್ಚ್ 4ರಂದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನದಲ್ಲಿ ನಡೆಯಲಿದೆ ಎಂದು ಸಂಘದ ಅಧ್ಯಕ್ಷ ಎಂ. ಕೆ. ಲಮಾಣಿ ಮಾಹಿತಿ ನೀಡಿದರು. ಅವರು ನಗರದ ಪತ್ರಿಕಾ ಭವನದಲ್ಲಿ ಸೋಮವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದರು. ಸುದ್ದಿಗೋಷ್ಠಿಯಲ್ಲಿ ಉಮೇಶ ಹಿರೇಮಠ, ಬಿಡಿ ಯರಗೊಪ್ಪ, ಬಿಕೆ ನಿಂಬನಗೌಡ್ರ, ಎಲ್ಎಸ್ ಅರಳಿಹಳ್ಳಿ, ಬೂದಪ್ಪ ಅಂಗಡಿ, ಗಿರೀಶ್ ನರಗುಂದ ಉಪಸ್ಥಿತರಿದ್ದರು. ಪಡೆದ ಮುಖ್ಯ ಶಿಕ್ಷಕರಿಗೆ ಗೌರವ ಸನ್ಮಾನ ಹಾಗೂ ಗದಗ ಜಿಲ್ಲೆಯಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶವನ್ನು ಉನ್ನತ ಮಟ್ಟಕ್ಕೆ ಒಯ್ಯಬೇಕು, ಅದರ ಸುಧಾರಣೆಯನ್ನು ಮಾಡಬೇಕು ಅಂತ ಕುರಿತು ಕಾರ್ಯಾಗಾರ ಹಾಗೂ ಶೈಕ್ಷಣಿಕ ಸಮಾವೇಶವನ್ನು 4/3/2025 ಹಮ್ಮಿಕೊಂಡಿದ್ದು ತಮ್ಮೆಲ್ಲರಿಗೆ ತಿಳಿದಂಥ ವಿಷಯವಾಗಿದೆ. ಇಂಥ ಈ ಒಂದು ಪತ್ರಿಕಾಗೋಷ್ಠಿಯ ಅಧ್ಯಕ್ಷತೆಯನ್ನು ನಮ್ಮ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಎಂ. ಕೆ. ಲಮಾಣಿಯವರು ವಹಿಸ್ಕೋಬೇಕು. ಅವರನ್ನು ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಗೌರವ ಅಧ್ಯಕ್ಷರು ಹಿರಿಯರಾಗಿರ್ತಕ್ಕಂಥ ಶ್ರೀ ಉಮೇಶ್ ಹಿರೇಮಠರನ್ನು ಕೂಡ ಈ ಒಂದು ಪತ್ರಿಕಾಗೋಷ್ಠಿಗೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಗಡಾ ತಾಲೂಕಿನ ಅಧ್ಯಕ್ಷರು ಹಾಗೂ ನಮ್ಮ ಸಂಘದ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಯರಗುಪ್ಪ ಸರನ್ನು ಕೂಡ, ಅದೇ ರೀತಿಯಾಗಿ ಶಹರ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ಕೆ ನಿಂಬನಗೌಡರ್, ಶ್ರೀ ಬಿ ಡಿ ಯರಗುಪ್ಪ ಗಡಾ ತಾಲೂಕು ಅಧ್ಯಕ್ಷರು ಹಾಗೂ ನಮ್ಮ ಸಂಘದ ಉಪಾಧ್ಯಕ್ಷರು, ಲಕ್ಷ್ಮೇಶ್ವರ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಎಲ್ಎಸ್ ಅರಳಿಹಳ್ಳಿಯವರನ್ನು ಹಾಗೂ ನಮ್ಮ ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಬೂದಪ್ಪ ಅಂಗಡಿಯವರನ್ನು ಹಾಗೂ ಶಹರ ಘಟಕದ ಕಾರ್ಯದರ್ಶಿಯಾಗಿರ್ತಕ್ಕಂಥ ಗಿರೀಶ್ ನರಗುಂದ್ ಅವರನ್ನು ಈ ಒಂದು ಸಭೆಗೆ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾಗಿರ್ತಕ್ಕಂಥ ರಾಜು ಹೆಬ್ಬಳ್ಳಿಯವರನ್ನು ಹಾಗೂ ಶರಣು ದೊಡ್ಡೂರವರನ್ನು ಹಾಗೂ ತಮ್ಮೆಲ್ಲರನ್ನು ಕೂಡ ಹೃತ್ಪೂರ್ವಕವಾಗಿ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇದರಲ್ಲಿ ಪ್ರಿಂಟ್ ಮೀಡಿಯಾ ಇರ್ಬೋದು, ದೃಶ್ಯ ಮಾಧ್ಯಮ ಮೀಡಿಯಾದಲ್ಲಿರ್ಬೋದು, ಎಲ್ಲರನ್ನೂ ಕೂಡ ಈ ಒಂದು ಸಭೆಗೆ ಸ್ವಾಗತವನ್ನು ಮಾಡ್ತಾ, ಮುಖ್ಯವಾಗಿ ನಾವು 2024ರಲ್ಲಿ ಈ ಶೈಕ್ಷಣಿಕ ಸಮಾವೇಶವನ್ನು ಮಾಡಿದ್ವಿ. ಸೊ ಅದೇ ರೀತಿಯಾಗಿ ಈ ಪರೀಕ್ಷೆ ಹತ್ತಿರ ಬರೋದ್ರಿಂದ ಈ SSLC ಫಲಿತಾಂಶ ಸುಧಾರಣೆ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಸಭೆಯ ಘನ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಶ್ರೀ ಬಸವರಾಜ್ ಹೊರಟ್ಟಿಯವರು, ನಮ್ಮ ಸಂಘದ ರಾಜ್ಯಾಧ್ಯಕ್ಷರು ವಹಿಸಿಕೊಳ್ಳಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅವರನ್ನು ನಾವು ನಮ್ಮ ಸಂಘಟನೆಯಿಂದ 45 ವರ್ಷ ಪೂರೈಸಿದ್ದಕ್ಕಾಗಿ ಸನ್ಮಾನ ಮಾಡೋಕ್ಕೊಂದು ಉದ್ದೇಶದಿಂದ ಇಲ್ಲೇ ಕರೆತರ್ತಾ ಇದ್ದೇವೆ. ಅಧ್ಯಕ್ಷತೆಯನ್ನು ಸನ್ಮಾನ್ಯ ಶ್ರೀ DR ಪಾಟೀಲ್ರವರು ವಹಿಸ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಗದಗ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶ್ರೀ HK ಪಾಟೀಲ್ರು ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡ್ತಿದ್ದಾರೆ. ಅತಿಥಿಗಳಾಗಿ ಅನೇಕ ಜನ ಗಣ್ಯಮಾನ್ಯರು ಹಾಗೂ ಇಲಾಖೆಯ ಎಲ್ಲ ಅಧಿಕಾರಿಗಳು ಮತ್ತು ನಮ್ಮ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಅನುದಾನಿತ, ಅನುದಾನ ರಹಿತ, ಅನುದಾನ ಸಹಿತ ಎಲ್ಲ ಪ್ರೌಢಶಾಲೆಗಳ ಶಿಕ್ಷಕ ವೃಂದವನ್ನು ಈ ಒಂದು ಸಭೆಗೆ, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ SSLC ಫಲಿತಾಂಶ ಸುಧಾರಣೆ ಮಾಡಬೇಕಂತ ಉದ್ದೇಶದಿಂದ ಇದನ್ನು ಹಮ್ಮಿಕೊಂಡಿದ್ದೇವೆ. ಸೊ ಇಂಥ ಒಂದು ಸಭೆಗೆ ಮತ್ತೊಮ್ಮೆ ತಮ್ಮೆಲ್ಲರನ್ನ ಸ್ವಾಗತ ಮಾಡ್ತಾ ಮುಂದಿನ ಕಾರ್ಯಕ್ರಮವನ್ನು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಎಂ. ಕೆ. ಲಮಾಣಿಯವರು ನೆರವೇರಿಸಿಕೊಡ್ಬೇಕಂತ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಈಗ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ AS ಪಾಟೀಲ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ತಮ್ಮನ್ನೆಲ್ಲ ಹೃದಯಪೂರ್ವಕ ಸ್ವಾಗತ ಕೋರೋದರೊಂದಿಗೆ ಒಟ್ಟಾರೆ ಕಾರ್ಯಕ್ರಮದ ರೂಪುರೇಷೆಗಳನ್ನು ಕೂಡ ತಮಗೆ ತಿಳಿಪಡಿಸಿದ್ದಾರೆ. ಒಟ್ಟಾರೆ ನಮ್ಮ ಸಂಘಟನೆಯ ಉದ್ದೇಶ ನಮ್ಮ ಜಿಲ್ಲೆಯ ಎಲ್ಲ SSLC ಮಕ್ಕಳು ಕಡ್ಡಾಯವಾಗಿ ಯಾವುದೇ ಕಾರಣದಿಂದ ಎಲ್ಲರೂ ಉತ್ತೀರ್ಣರಾಗಬೇಕು. ಅದು ಕೊನೆಯ ಹಂತದೊಳಗೆ ಇನ್ನು 14 ದಿವಸ ಆ ವ್ಯವಸ್ಥೆ ಒಳಗೆ ಅವರು ತೊಡಗಿಕೊಳ್ಬೇಕಾಗಿರೋದ್ರಿಂದ 4ನೇ ತಾರೀಕು ನಮ್ಮ ಕಾರ್ಯಕ್ರಮ ಆದರೆ 18ನೇ ತಾರೀಕಿಗೆ ಪರೀಕ್ಷೆ ಪ್ರಾರಂಭ ಆಗೋದ್ರಿಂದ ನಮ್ಮ ಆಯುಕ್ತರನ್ನು ಕೂಡ
ಅವತ್ತು ನಾವು ಉಪನ್ಯಾಸಕ್ಕಾಗಿ ಮತ್ತು ಉಪನಿರ್ದೇಶಕರನ್ನು ಕೂಡ ನಾವು ಉಪನ್ಯಾಸಕರನ್ನಾಗಿ ಬಳಸ್ಕೊಳ್ತಾ ಇದ್ದೀವಿ. ಇದ್ರ ಉದ್ದೇಶ ಏನಂದರೆ ಪರಿಪೂರ್ಣತೆ ಗೊತ್ತಿರುವಂಥ ಒಂದು ಇಲಾಖೆಯ ಮುಖ್ಯಸ್ಥರು ಅವರಿಂದ ನಮ್ಮ ಎಲ್ಲ ಶಿಕ್ಷಕ ಬಂಧುಗಳಿಗೆ ಈ ಮಾಹಿತಿಯನ್ನು ಹೋಗಿ ಮತ್ತು ಮಕ್ಕಳನ್ನು ಉತ್ತೇಜನಕರವಾದ ವಿಷಯಗಳನ್ನು ತಲುಪಿಸೋದ್ರಲ್ಲಿ ಯಶಸ್ವಿಯಾಗಲಿ ಅನ್ನೋ ಮೂಲ ಉದ್ದೇಶದಿಂದ ನಾವು ಫಲಾಪೇಕ್ಷೆ ಇಲ್ಲದೇ ಮಕ್ಕಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಒಟ್ಟಾರೆ ಯಾರಿಗೂ ಏನೂ ತೊಂದರೆಗಳಾಗಲಾರ್ದಂಥ ಒಂದು ದಿನಾಂಕವನ್ನು ನಿಗದಿಪಡಿಸಿ ಈ ಕಾರ್ಯಕ್ರಮವನ್ನು ತಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ನೆರವೇರಿಸ್ತಾ ಇದ್ದೀವಿ. ಆ ಕಾರ್ಯಕ್ರಮಕ್ಕೆ ತಾವು ಕೂಡ ಆಗಮಿಸಿ ಈ ಕಾರ್ಯಕ್ರಮವನ್ನು ತಾವು ಭಾಗವಹಿಸಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮಕ್ಕೆ ತಾವು ಅತಿಥಿಗಳಾಗಿ ಪಾಲ್ಗೊಳ್ಳಬೇಕೆಂದು ತಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಕೆಲವು ಮಂದಿ ಮಹನೀಯರನ್ನು ಕೂಡ ನಾವು ಸನ್ಮಾನಗಳನ್ನು ಮಾಡ್ತಾ ಇದ್ದೀವಿ ಮತ್ತು ಉಳಿದೆಲ್ಲ ಇಲಾಖೆಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬೇರೆ ಬೇರೆ ಸಂಘಟನೆಯ ಪದಾಧಿಕಾರಿಗಳನ್ನು ಕೂಡ ನಾವು ತೊಡಗಿಸಿಕೊಂಡಿದ್ದೀವಿ. GR ಭಟ್ ಅಂತೇಳಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ವಿಶೇಷವಾಗಿ ಆಯುಕ್ತರು ಅವತ್ತಿನ ಕಾರ್ಯಕ್ರಮದ ಮುಖ್ಯ ಉಪನ್ಯಾಸಕರಾಗಿ ಸರಿಯಾಗಿ 10:30ಗೆ ಬರೋದರಿಂದ ಅವತ್ತಿನ ಕಾರ್ಯಕ್ರಮದ ಬಹಳ ಮಹತ್ವವನ್ನು ಎಲ್ಲ ಶಿಕ್ಷಕರಿಗೆ ತಲುಪಿಸುವ ಉದ್ದೇಶ ಆಗಿರೋದ್ರಿಂದ ತಮ್ಮೆಲ್ಲರ ಮಾಹಿತಿಗಾಗಿ ಈಗಾಗಲೇ ನಾವು ಅವತ್ತಿನ ದಿವಸ ಎಲ್ಲ ಶಾಲೆ ಸರ್ಕಾರಿ ಮತ್ತು ಅನುದಾನ ರಹಿತ ಎಲ್ಲ ಶಿಕ್ಷಕರು ಬರಬೇಕು ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳ ಆದೇಶದನ್ವಯ ಈಗಾಗಲೇ ನಾವು ಆದೇಶವನ್ನು ಎಲ್ಲರಿಗೆ BOಗಳ ಮುಖಾಂತರ ತಲುಪಿಸಿದ್ದೀವಿ. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಶಿಕ್ಷಕರು ಬರೋದರಿಂದ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಮುಂದೆ ಬರೋ ದಿನಮಾನದೊಳಗೆ ಜ್ಞಾನದ ಅವಶ್ಯಕತೆ ಆಗಿರೋದರಿಂದ ಸಂಪೂರ್ಣವಾಗಿ ನಾವು ಮಕ್ಕಳನ್ನು, ಜಿಲ್ಲೆಯ ಎಲ್ಲ ಮಕ್ಕಳನ್ನು ಯಾವುದೇ ಕಾರಣದಿಂದ ಅನುತ್ತೀರ್ಣರಾಗಿರಬಾರ್ದು, ಯಾವುದೇ ಕಾರಣದಿಂದ ಒಂದು ಮಗುನು ನಪಾಸ್ ಆಗಬಾರ್ದು, ಎಲ್ಲರೂ ಪಾಸ್ ಆಗಬೇಕನ್ನೋ ಒಂದು ಸದುದ್ದೇಶದಿಂದ ಮಾಧ್ಯಮಿಕ ಶಾಲಾ ನೌಕರರ ಸಂಘದ ಜಿಲ್ಲಾ ಘಟಕದ ವತಿಯಿಂದ ಮಹತ್ವಪೂರ್ಣ ಕಾರ್ಯಕ್ರಮ ಹೋದ ಸಾರಿ 2024 ನವಂಬರ್ಗೆ ನಾವು ಇಟ್ಕೊಂಡಿದ್ವಿ. ಈ ಸಾರಿ ನವಂಬರ್ಗೆ ಯಾಕೆ ಮಾಡಲಿಲ್ಲ ಅಂದರೆ 3 ನಾವು ಪೂರ್ವಭಾವಿ ಪರೀಕ್ಷೆಗಳನ್ನು ಎದುರಿಸಬೇಕಾಯ್ತು. ಸಮಯ ನವಂಬರ್, ಡಿಸೆಂಬರ್, ಜನವರಿ ತನಕನೂ ಜಗ್ಬಿಡ್ತು. ಅದನ್ನು ಮತ್ತೆ ನಾವು ತಪಾಸಣೆ ಮಾಡಿ ಅವನ್ನ ಆನ್ಲೈನ್ದೊಳಗೆ ಮಾರ್ಕ್ಸ್ ಹಾಕಬೇಕಾಯ್ತು. ಅದರಿಂದ ಮತ್ತೆ ಇಲಾಖೆ ಮಾಹಿತಿ ಪಡೀತು. ಹೀಗಾಗಿ ಸ್ವಲ್ಪ ಸಮಯ ಲೇಟ್ ಆದರೂ ಕೂಡ ಕಡೆಯ ಅವಕಾಶವನ್ನು ನಮ್ಮ ವಿದ್ಯಾರ್ಥಿಗಳಿಗಾಗಿ ಮೀಸಲಿಟ್ಟು ಈ ಅವಕಾಶ ನಮ್ಮ ಗದಗ ಜಿಲ್ಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಆಗಲಿ ಅನ್ನೋ ಹಿತದೃಷ್ಟಿಯಿಂದ ಇಂಥ ಒಂದು ಮಹತ್ವಪೂರ್ಣ ಕಾರ್ಯಕ್ರಮವನ್ನು ನಮ್ಮ ಮಾಧ್ಯಮಿಕ ಶಾಲಾ ನೌಕರ ಸಂಘ ಜಿಲ್ಲಾ ಘಟಕ ಎಲ್ಲ ಪದಾಧಿಕಾರಿಗಳು, ತಾಲೂಕಿನ ಎಲ್ಲ ಅಧ್ಯಕ್ಷರುಗಳ ಸಹಯೋಗದಲ್ಲಿ ನಾವು ಫಲಾಪೇಕ್ಷೆ ಇಲ್ಲದೇ ಯಾರಿಗೂ ಇದರಿಂದ ಹಣಕಾಸಿನ ನೆರವು ಪಡೆಯದೆ, ಯಾರಿಂದಲೂ ಯಾವುದೇ ಒಂದು ಫಲಾಪೇಕ್ಷೆಗಳ ಬಯಸದೆ ಸಂಘದಿಂದನೇ ಈ ಕಾರ್ಯಕ್ರಮವನ್ನು ಮಾಡ್ತಿರೋದ್ರಿಂದ ತಾವೆಲ್ಲರೂ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಮಾನ್ಯ ನಮ್ಮ AS ಪಾಟೀಲ್ ಹೇಳ್ದಂಗೆ ಮಾನ್ಯ ಸಭಾಪತಿಗಳಾಗಿ 45 ವರ್ಷ ವಿಧಾನ ಪರಿಷತ್ನಲ್ಲಿ ತಮ್ಮ ಸದಸ್ಯತ್ವವನ್ನು ಮುಂದುವರಿಸಿ 46ನೇ ವರ್ಷ ಈಗ ಪಾದಾರ್ಪಣೆ ಇಡುವುದರಿಂದ ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಹುಬ್ಬಳ್ಳಿಯಲ್ಲಿ ಅದ್ಧೂರಿಯಾಗಿ ಸನ್ಮಾನ ಮಾಡಿದ್ದಾರೆ ಪಕ್ಷಾತೀತವಾಗಿ. ಆದರೆ ಜಿಲ್ಲಾದಿಂದ ನಾವು ಗದಗ ಜಿಲ್ಲಾದಿಂದ ಮಾಡಬೇಕಾಗಿದೆ ಅಂತೇಳಿ ಎಲ್ಲರೂ ಭಾಳಷ್ಟು ಮಂದಿ ಶಿಕ್ಷಕರು ಮತ್ತು ನಮ್ಮ ಅವರ ಬಂಧುಗಳು, ಅವರ ಅಭಿಮಾನಿಗಳು, ವಿಶೇಷವಾಗಿ ಆಡಳಿತ ಮಂಡಳಿಯವರು ಮತ್ತು ಸರ್ಕಾರಿ ನೌಕರ ಸಂಘದವರು ಒತ್ತಾಯ ಮಾಡಿದ್ದರಿಂದ ಅದು ಒಂದು ಮಹತ್ವಪೂರ್ಣ ಕಾರ್ಯಕ್ರಮ. ಸನ್ಮಾನ್ಯ ಶ್ರೀ ಬಸವರಾಜ ಹೊರಟ್ಟಿ ಮಾನ್ಯ ಸಭಾಪತಿಗಳಿಗೆ ಅವತ್ತಿನ ಕಾರ್ಯಕ್ರಮದೊಳಗೆ ಮುಖ್ಯ ಕಾರ್ಯಕ್ರಮ ಆಗಿರೋದ್ರಿಂದ ಮತ್ತು ಉಸ್ತುವಾರಿ ಸಚಿವರು ಮಾನ್ಯ HK ಪಾಟೀಲ್ ಸಾಹೇಬರು ಉದ್ಘಾಟನೆ ಮಾಡೋದ್ರಿಂದ ಮತ್ತು ನಮ್ಮ ಸಂತ ಶ್ರೇಷ್ಠ ರಾಜಕಾರಣಿಯಿಂದ ನಾಮಾಂಕಿತ ಪಡೆದಿರುವಂಥ DR ಪಾಟೀಲರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಡೋದ್ರಿಂದ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ತಾವು ಉಪಸ್ಥಿತಿಯನ್ನು ತಾವು ಅತಿಥಿಗಳಾಗಿ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕೆಂದು ತಮ್ಮಲ್ಲಿ ಮತ್ತೊಮ್ಮೆ ನಾ ಕಳಕಳಿಯಿಂದ ಪ್ರಾರ್ಥನೆ ಮಾಡಿಕೊಂಡು ನನ್ನ ಮಾತುಗಳಿಗೆ ವಿರಾಮ ನೀಡುತ್ತೇನೆ.